ಸಹೋದ್ಯೋಗಿಗಳೊಂದಿಗೆ ಅನಗತ್ಯ ವಾದಗಳನ್ನು ತಪ್ಪಿಸಿ ಪ್ರಮುಖ ನಿರ್ಧಾರಗಳನ್ನು ಯೋಚಿಸಿ ತೆಗೆದುಕೊಳ್ಳಿ. ಯಾವುದೇ ಹೊಸದಾಗಿರ್ತಕ್ಕಂತಹ ಕಾರ್ಯವನ್ನು ಅಥವಾ ಕೈಂಕರ್ಯವನ್ನು ಮಾಡುವ ಮೊದಲು ಅಥವಾ ಕುಟುಂಬಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಯಾವುದೇ ದೊಡ್ಡ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಮುಂಚೆ ಪ್ರಮುಖವಾಗಿ ಅದರ ಬಗ್ಗೆ ಸಂಪೂರ್ಣ ವಿಚಾರಣೆ ಮಾಡಿ ಸವಿಸ್ತಾರವಾಗಿ ಮನವರಿಕೆ ಮಾಡಿಕೊಂಡು ನಿರ್ಧಾರವನ್ನು ತೆಗೆದುಕೊಳ್ಳುವುದು ಒಳ್ಳೆಯದು. ವ್ಯಾಪಾರವನ್ನು ನೋಡುವುದಾದರೆ ವ್ಯಾಪಾರಸ್ಥರಿಗೆ ಹಳೆಯ ಗ್ರಾಹಕರಿಂದ ಬೆಂಬಲ ಸಿಗುವ ಸಾಧ್ಯತೆ ಹೆಚ್ಚಾಗಿದೆ. ಹೊಸ ಯೋಜನೆಗಳನ್ನು ನಿಧಾನವಾಗಿ ಆರಂಭಿಸಿದರೆ ಉತ್ತಮವಾಗಿ ಫಲ ಸಿಗುವ ಸಾಧ್ಯತೆ ಇದೆ. ವ್ಯಾಪಾರದಲ್ಲಿ ಎಚ್ಚರಿಕೆಯನ್ನು ನೋಡುವುದಾದರೆ ದೊಡ್ಡ ಹೂಡಿಕೆ ಮಾಡುವ ಮೊದಲು ಪರಿಶೀಲನೆ ಮಾಡಿ. ಯಾವ ಹೂಡಿಕೆಯನ್ನು ಮಾಡಬೇಕು, ಏನು ಮಾಡಬೇಕು ಅದರ ಬಗ್ಗೆ ಸವಿಸ್ತಾರವಾಗಿ ಬಲ್ಲವರಿಂದ ತಿಳಿದು ಅದರ ಬಗ್ಗೆ ಮಾಹಿತಿಯನ್ನು ಪಡೆದು ಒಳಿತು ಮತ್ತು ಕೆಡುಕುಗಳ ವಿಮರ್ಶೆಯನ್ನು ಮಾಡಿ ನೀವು ದೊಡ್ಡ ಹೂಡಿಕೆಯನ್ನು ಮಾಡುವುದು ಸೂಕ್ತವಾಗಿದೆ. ಇನ್ನು ಪಾಲುದಾರಿಕೆ ವ್ಯವಹಾರದಲ್ಲಿ ದಾಖಲೆಗಳನ್ನು ಸ್ಪಷ್ಟವಾಗಿಡಿ. ಯಾವುದೇ ರೀತಿಯ ಪಾರ್ಟ್ನರ್ಶಿಪ್ ಮಾಡುವುದಾದರೆ ವ್ಯವಹಾರದಲ್ಲಿ ಆಗಲಿ ಅಥವಾ ಹಣಕಾಸಿನ ಸ್ಥಿತಿಯಲ್ಲಿ ಅದರ ಬಗ್ಗೆ ಸವಿಸ್ತಾರವಾಗಿ ಮನಗೊಂಡು ಅದಕ್ಕೆ ಬೇಕಾಗಿರ್ತಕ್ಕಂತಹ ಡಾಕ್ಯುಮೆಂಟ್ಸ್ಗಳನ್ನು ಮತ್ತು ಯಾವುದೇ ರೀತಿಯ ಪ್ರೋಸೆಸ್ ಇದ್ದರೂ ಅದನ್ನು ಸವಿಸ್ತಾರವಾಗಿ ನೀವು ತೆಗೆದುಕೊಂಡು ಈ ಪಾಲುದಾರಿಕೆಯಲ್ಲಿ ಈ ದಾಖಲೆಗಳನ್ನು ಸಿದ್ಧಪಡಿಸಿಕೊಂಡೇ ಪಾಲುದಾರಿಕೆ ಮಾಡುವುದು ಸೂಕ್ತವಾಗಿದೆ. ಇನ್ನು ಈ ವರ್ಷದ ಹಣಕಾಸು ಸ್ಥಿತಿ ನೋಡುವುದಾದರೆ ನಿಯಮಿತ ಉಳಿತಾಯದಿಂದ ಲಾಭವಾಗುತ್ತದೆ. ಅಂದರೆ ಅನಗತ್ಯ ಖರ್ಚು ಕಡಿಮೆ ಮಾಡಿದರೆ ಮಾತ್ರ ಲಾಭವಾಗುತ್ತದೆ. ಅನಗತ್ಯ ಖರ್ಚು ಮಾಡಿದರೆ ಸ್ಥಿರತೆಯೂ ದೊರೆಯುತ್ತದೆ. ಎಚ್ಚರಿಕೆ ಏನೆಂದರೆ ಸಾಲ ತೆಗೆದುಕೊಳ್ಳುವ ಮುನ್ನ ಮರುಪಾವತಿ ಯೋಜನೆಯನ್ನು ನೆನಪಿಸಿಕೊಳ್ಳಿ. ಯಾಕೆಂದರೆ ನೀವು ಸಾಲ ತೆಗೆದುಕೊಳ್ಳುವ ಮೊದಲು ಅದನ್ನು ಕಟ್ಟುವ ಸಾಮರ್ಥ್ಯ ಈ ವರ್ಷ ನನಗೆ ಇದೆಯಾ, ಎಲ್ಲಿಂದ ದುಡ್ಡು ಬರುತ್ತದೆ, ಎಷ್ಟು ಬರುತ್ತದೆ, ನಾವು ಎಷ್ಟು ಸಾಲವನ್ನು ತೆಗೆದುಕೊಂಡರೆ ಒಳ್ಳೆಯದು ಎಂಬ ಸವಿಸ್ತಾರವಾಗಿ ವಿಚಾರ ಮಾಡಿ ಮನಗೊಂಡು ಅದಕ್ಕೆ ತಕ್ಕಂತೆ ಸಾಲ ತೆಗೆದುಕೊಳ್ಳುವುದು ಉತ್ತಮ. ಅಥವಾ ಸಾಲ ತೆಗೆದುಕೊಳ್ಳದೇ ಇರುವುದು ಇನ್ನೂ ಅತ್ಯುತ್ತಮ. ಹೆಚ್ಚಿನ ಲಾಭದ ಹೆಸರಿನಲ್ಲಿ ಅಪಾಯದ ಯೋಜನೆಗಳಿಂದ ದೂರವಿರಿ. ಯಾರೋ ಹೇಳಿದರು ಎಂದು ಕೆಲವು ನಿರ್ಧಾರಗಳನ್ನು ಲಾಭವನ್ನು ಅಥವಾ ಲಾಭಕ್ಕಾಗಿ ಆಸೆಪಟ್ಟು ಯಾವುದಕ್ಕೂ ಹೂಡಿಕೆಯನ್ನು ಮಾಡಬೇಡಿ. ಇದರಿಂದ ಸ್ವಲ್ಪ ದೂರ ಇರಿ. ಇದರ ಬಗ್ಗೆ ವಿಚಾರವನ್ನು ಮಾಡಿ. ಮತ್ತು ಈ ವರ್ಷ ಕುಟುಂಬ ಮತ್ತು ಸಂಸಾರವನ್ನು ನೋಡುವುದಾದರೆ ಕುಟುಂಬದವರೊಂದಿಗೆ ಮಾತನಾಡಲು ಸಮಯ ಕೊಡಿ. ನೀವು ಎಷ್ಟೇ ಹೊರಗಡೆ ಕೆಲಸ ಮಾಡಿದರೂ ದುಡಿದರೂ ವ್ಯವಹರಿಸಿದರೂ ಕುಟುಂಬದವರೊಂದಿಗೆ ಅಂದರೆ ತಂದೆ ತಾಯಿಗಳು, ಹೆಂಡತಿ, ಮಕ್ಕಳು, ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯರು ಇವರಿಗೆಲ್ಲರಿಗೂ ಸಮಯವನ್ನು ಸ್ವಲ್ಪವಾದರೂ ಕೊಡಿ. ಸಣ್ಣ ಭಿನ್ನ ಅಭಿಪ್ರಾಯಗಳನ್ನು ಶಾಂತಿಯಿಂದ ಪರಿಹರಿಸಿ. ಯಾವುದೇ ರೀತಿಯ ಕುಟುಂಬದಲ್ಲಿ ಭಿನ್ನಾಭಿಪ್ರಾಯಗಳು ಬಂದರೂ ಅವುಗಳನ್ನು ತಾಳ್ಮೆಯಿಂದ ಮತ್ತು ಅದರ ಬಗ್ಗೆ ಸಂಪೂರ್ಣ ಮನಸ್ಸಿನಲ್ಲಿ ವಿಶ್ಲೇಷಣೆ ಮಾಡಿ ಅದನ್ನು ನಿಧಾನವಾಗಿ ಪರಿಹರಿಸಿ. ಹಿರಿಯರ ಸಲಹೆ ಉಪಯೋಗವೂ ಆಗಬಹುದು. ನಿಮಗೆ ಈ ಕೆಲವೊಂದು ವಿಚಾರದಲ್ಲಿ ಕುಟುಂಬದ ಬಗ್ಗೆ ತಿಳಿಯದಿದ್ದರೆ ನಿಮಗಿಂತ ಹಿರಿಯರ ಸಲಹೆಯನ್ನು ಪಡೆಯುವುದು ಇಂತಹ ಸಂದರ್ಭಗಳಲ್ಲಿ ಈ ವರ್ಷ ನಿಮಗೆ ಉಪಯೋಗ ತುಂಬ ಆಗುತ್ತದೆ. ಇನ್ನು ಈ ವರ್ಷದ ಮಾನಸಿಕ ನೆಮ್ಮದಿಯನ್ನು ನೋಡುವುದಾದರೆ ಅತಿಯಾದ ಚಿಂತೆಯನ್ನು ತಪ್ಪಿಸಿ. ಖಾಲಿ ಹರಟೆ, ಹಗರಣ, ಇನ್ನು ಹಲವಾರು ಬೇರೆ ಬೇರೆ ವಿಚಾರಗಳ ಬಗ್ಗೆ ಚಿಂತೆಯನ್ನು ಪಡಬೇಡಿ. ನಿಮ್ಮ ಗುರಿ ಏನಿದೆ ಅದರ ಬಗ್ಗೆ ಮಾತ್ರ ಚಿಂತಿಸಿ. ಪ್ರತಿದಿನ ಧ್ಯಾನ ಅಥವಾ ಪ್ರಾರ್ಥನೆ ಸ್ವಲ್ಪ ಸಮಯ ಮೀಸಲಿಡಿ ಅಥವಾ ದೇವರ ಗುಡಿಗೆ ಹೋಗಿ ನಮಸ್ಕರಿಸುವಷ್ಟು ಸಮಯವನ್ನು ಪಡಿಸಿಕೊಳ್ಳಿ.
ಸಾಕಷ್ಟು ನಿದ್ರೆ ಮತ್ತು ಆರೋಗ್ಯಕರ ಜೀವನ ಶೈಲಿಯನ್ನು ಪಾಲಿಸಿ. ನೀವು ಎಷ್ಟೇ ದುಡಿದರೂ ಎಷ್ಟೇ ಹಣ ಗಳಿಸಿದರೂ ಆರೋಗ್ಯ ಮತ್ತು ನಿದ್ರೆ ಮುಖ್ಯವಾಗಿರುತ್ತದೆ. ಆದ್ದರಿಂದ ನೀವು ದುಡಿಯುವ ಆತರದಲ್ಲಿ ಅಥವಾ ಲಾಭ ಪಡೆಯುವ ಅವಸರದಲ್ಲಿ ನಿಮ್ಮ ಆರೋಗ್ಯದ ಕಡೆ ಗಮನ ಮರೆಯದಿರಿ. ನಿದ್ರೆಯನ್ನು ಸಂಪೂರ್ಣವಾಗಿ ಮಾಡಿ ಮತ್ತು ಆರೋಗ್ಯಕರ ಜೀವನ ಶೈಲಿ ಯಾವುದೇ ಇರಲಿ ಅದನ್ನು ನಿಯಮಿತವಾಗಿ ಪಾಲಿಸಿ. ಉದಾಹರಣೆಗೆ, ಟೈಮಿಗೆ ಸರಿಯಾಗಿ ಊಟ ಮಾಡಿ, ಟೈಮಿಗೆ ಸರಿಯಾಗಿ ನಿದ್ದೆ ಮಾಡುವುದು, ಎದ್ದೇಳುವುದು ಮತ್ತು ಟೈಮಿಗೆ ಸರಿಯಾಗಿ ಪಾನೀಯ ಅಥವಾ ನೀರುಗಳನ್ನು ಕುಡಿಯುವುದನ್ನು ಕಲಿಯಿರಿ ಮತ್ತು ಅದನ್ನು ಪಾಲಿಸಿ. ಈ ವರ್ಷದ ಅನುಕೂಲ ಮತ್ತು ಅನಾನುಕೂಲ ನೋಡುವುದಾದರೆ, ಮೊದಲು ಈ ವರ್ಷದ ಅನುಕೂಲವನ್ನು ನೋಡುವುದಾದರೆ ಹೊಸ ಕಲಿಕೆ ಮತ್ತು ಅವಕಾಶಗಳು ಬರುವ ಸಾಧ್ಯತೆ ಅಧಿಕವಾಗಿ ತೋರುತ್ತದೆ. ಪರಿಶ್ರಮಕ್ಕೆ ಉತ್ತಮ ಫಲ ಸಿಗುವ ಸಾಧ್ಯತೆ ಇದೆ. ಕೆಲವು ವರ್ಷಗಳಲ್ಲಿ ಎಷ್ಟೇ ಶ್ರಮಪಟ್ಟರೂ, ಎಷ್ಟೇ ಕಷ್ಟಪಟ್ಟರೂ, ಎಷ್ಟೇ ಬುದ್ಧಿವಂತಿಕೆಯಿಂದ ಜೀವನ ನಡೆಸಿದರೂ ಫಲ ಸಿಗುವುದೇ ಇಲ್ಲ. ಆದರೆ ಈ ವರ್ಷ ನಿಮಗೆ ಪರಿಶ್ರಮಕ್ಕೆ ತಕ್ಕಂತೆ ಉತ್ತಮ ಫಲ ಸಿಗುವ ಸಾಧ್ಯತೆ ಅಧಿಕವಾಗಿದೆ. ಆತ್ಮವಿಶ್ವಾಸ ಹೆಚ್ಚಾಗುವ ಸಾಧ್ಯತೆಯೂ ಈ ವರ್ಷ ನಿಮಗೆ ಕಾಣುತ್ತದೆ. ಇನ್ನು ಅನಾನುಕೂಲ ನೋಡುವುದಾದರೆ, ಆತುರದ ನಿರ್ಧಾರಗಳಿಂದ ತೊಂದರೆ. ಅಂದರೆ ಯಾವುದೇ ಈ ವರ್ಷ ಜೀವನದಲ್ಲಿ ದೊಡ್ಡ ಜವಾಬ್ದಾರಿಗಳ ವಿಷಯದಲ್ಲಿ ಆತುರವಾಗಿ ಅಥವಾ ಸಿಟ್ಟಿನಲ್ಲಿ ನಿರ್ಧಾರವನ್ನು ತೆಗೆದುಕೊಳ್ಳಬೇಡಿ. ಮುಂಜಾಗ್ರತೆ ವಹಿಸಿ. ಅದರ ಬಗ್ಗೆ ಸವಿಸ್ತಾರವಾಗಿ ನೀವು ಒಬ್ಬರೇ ವಿಶ್ಲೇಷಣೆ ಮಾಡಿಕೊಳ್ಳಿ. ನಿಮಗೆ ತಿಳಿಯದಿದ್ದರೆ ಆ ಒಂದು ವಿಷಯಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಸ್ನೇಹಿತರು ಅಥವಾ ಹಿರಿಯರಿಂದ ಅದರ ಬಗ್ಗೆ ತಿಳಿದುಕೊಂಡು ಮುಂದುವರಿಯಿರಿ. ಅಂದರೆ ಆತುರ ದಿಢೀರನೆ ನಿರ್ಧಾರ ಈ ವರ್ಷ ಬೇಡವೇ ಬೇಡ. ಖರ್ಚಿನ ಮೇಲೆ ನಿಯಂತ್ರಣ ಅಗತ್ಯ. ಅಂದರೆ ಯಾವುದೇ ರೀತಿಯ ಅನವಶ್ಯಕ ವಸ್ತುಗಳನ್ನು ಖರೀದಿಸಬೇಡಿ. ಕಣ್ಣಿಗೆ ಕಂಡಿದ್ದು ಮನಸ್ಸು ಬೇಕೆನಿಸುತ್ತದೆ. ಆದರೆ ಅದರ ಅವಶ್ಯಕತೆ ಮತ್ತು ಅನಾವಶ್ಯಕತೆ ವಿಚಾರ ಮಾಡಿ ಅದು ತೆಗೆದುಕೊಂಡರೆ ಎಷ್ಟು ದಿನ ಉಪಯೋಗವಾಗಬಹುದು ಅಥವಾ ಅದರಿಂದ ನಮ್ಮ ಒಂದು ಬಜೆಟಿನಲ್ಲಿ ಎಷ್ಟು ಕೊರತೆ ಉಂಟಾಗಬಹುದು, ಸಾಲಕ್ಕೆ ಎಷ್ಟು ಕೊಡಬೇಕು, ಮನೆಯ ಖರ್ಚು ಈ ತಿಂಗಳು ಎಷ್ಟಿದೆ, ಇವುಗಳೆಲ್ಲವನ್ನು ವಿಚಾರ ಮಾಡಿ ನೀವು ಏನಾದರೂ ವಸ್ತುಗಳನ್ನು ತೆಗೆದುಕೊಳ್ಳುವುದು ಸೂಕ್ತ. ಈ ರೀತಿಯ ವಿಚಾರದಿಂದ ಅನವಶ್ಯಕ ನಿಮ್ಮ ಜೇಬು ಖಾಲಿಯಾಗುವುದಿಲ್ಲ. ಸಂಬಂಧಗಳಲ್ಲಿ ಸಹನೆ ಮುಖ್ಯವಾಗಿ ನೋಡಿಕೊಳ್ಳಿ. ಮನೆಗೆ ಬಂದಿರತಕ್ಕಂತಹ ಸಂಬಂಧಿಕರು, ನೆಂಟರು ಅಥವಾ ಸ್ನೇಹಿತರು ಅಥವಾ ಬಂಧು ಬಳಗಗಳಲ್ಲಿ ಯಾವುದೇ ರೀತಿಯ ಮುಜುಗರ, ಆತಂಕ, ದ್ವೇಷ, ಕೋಪ ಇವುಗಳನ್ನು ತಿರಸ್ಕರಿಸಿಬಿಡಿ. ಸುಮ್ಮನೆ ಸಾಧಾರಣವಾಗಿ ನೆಮ್ಮದಿಯಾಗಿರಿ. ಅವರ ಜೊತೆ ನಗುನಗುತ್ತಾ ಮಾತನಾಡಿ. ಕೆಲವು ಸಂದರ್ಭಗಳು, ಸಿಟ್ಟಿನ ಸಂದರ್ಭಗಳು ಒದಗಿದಾಗ ನಿಮ್ಮ ತಾಳ್ಮೆ ಮುಖ್ಯವಾಗಿರುತ್ತದೆ. ಅದನ್ನು ಪಾಲಿಸಿದರೆ ಸಂಬಂಧಗಳು ನಿಮ್ಮಲ್ಲಿ ಆತ್ಮ ಮತ್ತು ನಂಬಿಕೆಯನ್ನು, ವಿಶ್ವಾಸವನ್ನು ನೀಡುತ್ತವೆ. ಇನ್ನು ಈ ವರ್ಷದ ಈ ರಾಶಿಯವರ ಪರಿಹಾರಗಳನ್ನು ನೋಡುವುದಾದರೆ, ಪ್ರತಿದಿನ ದೇವರ ಸ್ಮರಣೆ ಮತ್ತು ಪ್ರಾರ್ಥನೆ ಮಾಡುವುದು ಮುಖ್ಯವಾಗಿರುತ್ತದೆ. ಅಥವಾ ವಾರದಲ್ಲಿ 2 ದಿನ 3 ದಿನ ನಿಮ್ಮ ಇಷ್ಟ ದೇವರ ಅಥವಾ ಕುಲದೇವರಿಗೆ ಹೋಗಿ ನಮಸ್ಕರಿಸಿ ಪ್ರಾರ್ಥನೆ ಮಾಡುವುದು ಒಳ್ಳೆಯದು. ಹಿರಿಯರಿಗೆ ಗೌರವ ಕೊಡಿ. ಅಂದರೆ ನಾವು ಹೇಳುತ್ತಿರುವುದು ದುಡ್ಡು ಇದ್ದವರಿಗೆ ಅಲ್ಲ, ಇದು ವಯಸ್ಸಾದವರಿಗೆ. ನಮ್ಮ ಅಜ್ಜ ಮುತ್ತಜ್ಜನ ವಯಸ್ಸಿನವರು, ತಂದೆ ತಾಯಿಗಳ ವಯಸ್ಸಿನವರಿಗೆ ಗೌರವ ಕೊಡಿ. ಅವರನ್ನು
ನಿಂದಿಸಬೇಡಿ, ಅವಹೇಳನ ಮಾಡಬೇಡಿ. ಅಗತ್ಯವಿರುವವರಿಗೆ ದಾನ ಧರ್ಮಗಳನ್ನು ಮಾಡಿ, ಅಂದರೆ ಬಡ ಮಕ್ಕಳಿಗೆ, ಕೂಲಿ ಕಾರ್ಮಿಕರಿಗೆ ಅಥವಾ ಭಿಕ್ಷುಕರಿಗೆ ನಿಮ್ಮ ಕೈಲಾದಷ್ಟು ದಾನ ಮತ್ತು ಧರ್ಮಗಳನ್ನು ಮಾಡಿ. ಈ ಒಂದು ದಾನ ಧರ್ಮವನ್ನು ಮಾಡಿದ ಫಲ ನಿಮಗೆ ಬರುವಂತಹ ಕೆಲವು ತೊಂದರೆಗಳನ್ನು ಸೂಕ್ಷ್ಮವಾಗಿ ಪರಿಹರಿಸಿ ನಿಮ್ಮ ಮನಃಶಾಂತಿಯನ್ನು ಕದಲುವ ಬದಲು ನಿಮಗೆ ಶಾಂತಿಯನ್ನು ಕೊಡುತ್ತವೆ. ಸತ್ಯ, ನಿಷ್ಠೆ ಮತ್ತು ಪ್ರಾಮಾಣಿಕತೆಯಿಂದ ನಡೆದುಕೊಳ್ಳಿ. ಯಾವುದೇ ರೀತಿಯ ಮುಜುಗರ ಬೇಡ ಅಥವಾ ಸಂಕೋಚ ಬೇಡ. ನೀವು ನೀವಾಗೇ ಇರಿ. ನಿಮ್ಮಷ್ಟಕ್ಕೆ ನೀವು ಇದ್ದು ಬಿಡಿ. ನಿಮ್ಮ ಮನಸ್ಸು ಒಳ್ಳೆಯದು ಏನು ಹೇಳುತ್ತದೆಯೋ ಅದನ್ನು ಮಾತ್ರ ಮಾಡಿ. ಯಾರೋ ಹೇಳಿದರು ಎಂದು ನಿಮ್ಮ ವ್ಯಕ್ತಿತ್ವವನ್ನು ಬದಲಾಯಿಸಿಕೊಳ್ಳಬೇಡಿ. ಮತ್ತು ನೀವು ಗುರು ಅನುಗ್ರಹಕ್ಕಾಗಿ ಈ ವರ್ಷ ಕೆಲವು ಸಂಪ್ರದಾಯಗಳ ಪ್ರಕಾರ ಧಾರ್ಮಿಕ ಸಂಪ್ರದಾಯಗಳು ಹೇಳುವುದೇನೆಂದರೆ, ಗುರುವಾರ ಭಕ್ತಿಯಿಂದ ಪೂಜೆ ಮಾಡಿ. ಸಾಧ್ಯವಾದರೆ ಬಡ ವಿದ್ಯಾರ್ಥಿಗಳಿಗೆ ಶಿಕ್ಷಣದ ಸಾಮಗ್ರಿಗಳು ಅಥವಾ ಆಹಾರ ದಾನ ಮಾಡಿ, ಅಥವಾ ತಿಂಡಿ ತಿನಿಸುಗಳನ್ನು ಮಕ್ಕಳಿಗೆ ಕೊಡಿಸಿ ಅವುಗಳನ್ನು ಖುಷಿಪಡಿಸಿ ಮತ್ತು ಅವರೊಟ್ಟಿಗೆ ನೀವು ಕೂಡ ಖುಷಿಯಾಗಿರಿ. ಗುರುಮಂತ್ರ ಅಥವಾ ದೇವರ ನಾಮ ಸ್ಮರಣೆಯನ್ನು ಭಕ್ತಿಯಿಂದ ಜಪಿಸಿ, ಅಥವಾ ನಿಮ್ಮ ಇಷ್ಟದೇವರು ಅಥವಾ ಕುಲದೇವರನ್ನು ದಿನನಿತ್ಯ 5 ಬಾರಿ ಅಥವಾ 11 ಬಾರಿ ನಾಮಸ್ಮರಣೆ ಮಾಡಿ ದೇವರಿಗೆ ನಮಸ್ಕರಿಸಿ ನಿಮ್ಮ ನಿತ್ಯದ ಜೀವನವನ್ನು ಪ್ರಾರಂಭಿಸಿ. ಇದರಿಂದ ನಿಮಗೆ ಬರುವಂತಹ ವಿಪತ್ತುಗಳು, ಅಡೆತಡೆಗಳು ಅಥವಾ ಜನರಿಂದ ಅವಮಾನಗಳು ದೂರವಾಗಿ ನಿಮ್ಮ ಜೀವನ ಸಂತೋಷವಾಗುತ್ತದೆ. ನಿಮ್ಮ ಮನಸ್ಸು ಶಾಂತಿಯಿಂದ ಇರುತ್ತದೆ. ನಿಮಗೆ ಸುಖವಾದ ನಿದ್ರೆ, ಒಳ್ಳೆಯ ಆಹಾರದ ಸಮಯ ಹಾಗೂ ಯಾವುದೇ ರೀತಿಯ ಅನಾರೋಗ್ಯದ ಸಮಸ್ಯೆಗಳು ದೂರವಾಗುತ್ತವೆ ಮತ್ತು ನಿಮ್ಮ ಇಷ್ಟಾರ್ಥಗಳು ಸಿದ್ಧಿಯಾಗುತ್ತವೆ. ಗುರುವಿನ ಅನುಗ್ರಹ ಹೊಂದಿದ್ದರೆ ಸಾಕು. ಯಾವುದೇ 1000 ಸಮಸ್ಯೆಗಳಿದ್ದರೂ ಅದನ್ನು ತಕ್ಷಣದಲ್ಲಿ ಪರಿಹರಿಸಿ ದೊಡ್ಡದಾಗಿ ಕಾಡುವಂತಹ ಸಮಸ್ಯೆಗಳನ್ನು ಕ್ಷಣಾರ್ಧದಲ್ಲಿ ಸೂಕ್ಷ್ಮವಾಗಿ ಪರಿಹರಿಸುತ್ತಾರೆ. ಆದ್ದರಿಂದ ಗುರುವಿನ ಅನುಗ್ರಹ ತುಂಬ ಮುಖ್ಯವಾಗಿದೆ ಈ ವರ್ಷ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಈ ವಿಡಿಯೋ, ಈ ಮಾಹಿತಿ ಈ ಜ್ಯೋತಿಷ್ಯ ಸಂಪ್ರದಾಯಗಳ ಆಧಾರದ ಮೇಲೆ ಹೇಳಿರುತ್ತದೆ. ವೈಯಕ್ತಿಕ ಫಲಿತಾಂಶಗಳು ನಿಮ್ಮ ಜನ್ಮ ಕುಂಡಲಿ ಮತ್ತು ಗ್ರಹಗಳ ಪರಿಸ್ಥಿತಿಗಳ ಪ್ರಕಾರ ಬದಲಾಗಬಹುದು. ನಿಮ್ಮ ಈ ವರ್ಷ ಶುಭವಾಗಿರಲಿ ಮತ್ತು ಸಂತೋಷದಿಂದ ತುಂಬಿರಲಿ ಎಂಬ ಆಶಯ ನಮ್ಮದು. ಈ ಮಾಹಿತಿ ನಿಮಗೆ ಇಷ್ಟವಾದರೆ ಈ ಕೂಡಲೇ ನಮ್ಮ ಜೀವನ ಸತ್ಯ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಯಾವ ರಾಶಿಯ ಬಗ್ಗೆ ವಿಡಿಯೋ ಸಂಪೂರ್ಣವಾಗಿ ವಿವರಣೆ ಬೇಕು ಅದನ್ನು ಕಮೆಂಟ್ ಮಾಡಿ ಆ ವಿಡಿಯೋವನ್ನು ನಿಮಗೆ ತಲುಪಿಸುತ್ತೇವೆ. ನಮಸ್ಕಾರ ಪ್ರಿಯ ಸ್ನೇಹಿತರೆ, ಸಮಸ್ತ ವೀಕ್ಷಕರೇ.